ಏಯ್ ಬಾ ಊಟ ಕೊಡು ಇದಕ್ಕೆ ಕೂತಿದ್ದೆ. ಹ್ಞೂ ನಡೀರಿ ಕೊಟ್ಟನು. ಯಾಕೆ ಏನಾಯ್ತು? ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ನೆನ್ನೆಯಿಂದ ನೋಡ್ತೇನೆ ನೀನು ಹಿಂಗೆ ಆಡಿದ್ರೆ ಮನೇಲಿ ನಂಗೆ ನಿಮ್ದು ಸಿಕ್ಕದ ನಗಿತಾ ಇರ್ಬೇಕು ತಾನೆ ನೀನು. ನಾ ಏನು ನಗ್ನಗಿತಾ ಇರೋನೆ ಆಲಕನವ. ಇದಕ್ಕೆ ಹಿಂಗೆ ಕೂತಿ ಸಪ್ಕೆ ಏನಿಲ್ಲ ಕಣ್ರತೆ. ಯಾಕೆ ಸಪ್ ಕೂತ್ಕೊಳ್ಳನೆ? ಎಂತ ಸಪ್ಕು ಇಲ್ಲ ಏನೂ ಇಲ್ಲ. ಮಗ ಓಲ ನೀನು ಓಲ ದಿನ ಮಾತಾಡ್ತೀನಿ. ಯಾಕವ ಯಾಕೆ ಏನಾಯ್ತು? ಅದೇ ಇವ್ರು ಏನು ನಡೆಸ್ತಾ ಇದ್ರು ಕೇಳ್ರತೆ ಇವ್ರನ್ನ. ನಾನು ನಿಜಕ್ಕೂ ಇವ್ರು ಈ ಥರ ಬುದ್ಧಿ ಕಲ್ತವ್ರೆ ಅನ್ಕೊಂಡಿದ್ದಿಲ್ಲ ನಾನು. ಅಲಕಂದ್ರತೆ ಇವ್ರು ಏನಕ್ಕೆ ಇವರು ತೆಂಗ್ಳಕೊಪ್ರಿಗೆ ಹೋಗ್ಬೇಕು ಇವರು? ಯಾಕತ್ತೆ ಹೋಗ್ಬೇಕು ಇವರು? ಹೋಗ್ಬಿಟ್ಟು ಇವರು ಹೊಸ ತಂದು ಕೊಡೋದು, ಹೊಸ ಹೊಡೆದ್ರಿ ಆಯಿತು. ಮಾವನೇ ಹೇಳ್ತು ನನ್ನ ಮುನ್ಗಡ್ಲೆ ಹೊಡೆದ್ರಿ. ಅದಾದ್ಮೇಲೆ ವಾರಕ್ಕೆ ಮೂರು ಸತಿ ಹೋದಾರಂತಲ್ಲ. ಯಾಕೆ ಹೋಗ್ಬೇಕು ಇವರು? ಯಾಕತ್ತೆ ಹೋಗ್ಬೇಕು? ನನಗೇನು ಗೊತ್ತಿಲ್ವಾ? ಮದುವೆಕ್ಕಿಂತ ಮುಂಚೆಗಿಂದನೂ ಆಗ್ಲಿಂದನೂ ಇವರು ಅವಳು ಮದುವೆ ಮಾಡ್ಕೋಬೇಕು ಅಂದಿದ್ದು ನಿಜ ತಾನೇ. ಈಗ ಯಾಕೆ ಅಲ್ಲಿಗೆ ಹೋಗ್ಬೇಕು? ಯಾಕತ್ತೆ ಹೋಗ್ಬೇಕು? ಅವೆಲ್ಲ ಚಂದವತ್ತೆ ನೋಡ್ದವ್ರು ಏನನ್ನಕ್ಕಿಲ್ಲ. ಇವ್ರು ಅಲ್ಲಿ ಹೋಗ್ಬೇಕು ಅನ್ನೋದು ಯಾವ ಅವಶ್ಯಕತೆ ಏನಿದ್ದು? ಯಾಕೆ ಹೋದರು? ಅಯ್ಯೋ ತಾಯಿ ಅದಕ್ಕೆ ಹಿಂಗೆ ಮುಂಚ್ಕಟ್ಕೊಂಡಿದೀಯಾ? ಸರಿ ಬಿಡು. ಅಲ್ಲಕ್ಕನವ ನಾವೇ ತಾನು ಕಳಿಸಿದ್ದು. ಏನು ಕದ್ದು ಮುಚ್ಚಿ ಹೋಗಿದ್ದಾನ? ಹಂಗೇನಾರು ಇದ್ದು ನಾನೇ ಹೋಗ್ಯನಪ್ಪ. ಸರಿ ಬಿಡು. ಅದೇ ನಿಮ್ಗೆ ಗೊತ್ತಾಯ್ಕಿಲ್ಲ ಸುಮ್ಮನಿರಿ. ಇವ್ರಿಗೂ ಅವಳಿಗೂ ಭಾಳ ಸಂಬಂಧ ಇದ್ದದಂತೆ ಕಣ. ಏಯ್ ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು? ಅವೇನು ನೋಡ್ರೆ ಅಣ್ಣ ಅಂತದೆ. ಇವನು ನನ್ನ ತಂಗಿಗಿಂತ ಹೆಚ್ಚುಕನವ ಅಂತದೆ. ನಾವು ಇಷ್ಟ ಕಂಟ ವಾಲ್ತಾ ಕೂತ್ಕೊಂಡು ಅದನ್ನೇ ಮಾತಾಡ್ಕೊಂಡು ಜನಗಳು ನೋಡ್ಕೊಂಡು ಸರಿಯಾಗಿರಕ್ಕಿಲ್ಲ. ಅದು ಹಾಕ್ಬೇಕು ನೀನು ಹೋಗ್ಬೇಡಕನಪ್ಪ ಜಾಸ್ತಿ ಅಲ್ಲಿಗೆ ಏನಾರು ತಕೊಂಡು ಅಂತವ. ಏನಾರು ಕೊಡಂಗಿದ್ರೆ ನಾವೇ ಹೋಗಿ ಕೊಟ್ಬಿಡ್ತೀವಿ ಅಂತ ಹೇಳಿ ನಾನು. ಅಲ್ಲಕ್ಕನ ಮಗ ಇದಕ್ಕೆ ಹಿಂಗೆ ನಿನ್ನ ಗಂಡ ಏನು ಅಂತ ಗೊತ್ತಿಲ್ವಾ? ನನ್ನ ಮಗ ಅಪ್ರಂಜಿ ಅಂತ ಬುದ್ಧಿ ಕಲ್ತಾನೆ. ಅವನು ಈ ಥರ ಬುದ್ಧಿ ಕಲ್ತಿದ್ದಾನೆ ಮಗ. ಯಾರಿಗೆ ಮಾತಾಡ್ತಿದ್ದೀನಿ ನೀನು? ಇವೆಲ್ಲ ಚಂದವ ನಿನಗೆ? ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು. ಹಂಗಾರೆ ಕಟ್ಕೊಂಡಿರೋ ಗಂಡನ ಮೇಲೆ ನಿಂಗೆ ನಂಬಿಕೆನೇ ಇಲ್ವಾ ನಿನಗೆ? ನಂಬಿಕೆ ಇಲ್ವವ ನಿನಗೆ? ನಂಬಿಕೆ ಇರೋದಕ್ಕೆ ಕಣತೆ ನಾನು ಯತ್ನೆ ಮಾಡ್ತೇನೆ ನೆನ್ನೆಯಿಂದವೇ. ನಾನು ಅವ್ರ ಕೊಟ್ಟು ಏನೂ ಕೇಳುವಿಲ್ಲ ನಾನು ಈ ವಿಷಯ ಬಗ್ಗೆ. ಏನಾರೇ ಆಗಲಿ ಕಣತೆ ನಾನು ಹೇಳೋದು. ಒಬ್ರು ಬಾಯಲ್ಲಂತೆ ಮಾತು ಬಂದಾಗ ಯಾರು ಈಗ ಮಾವನ ಬಗ್ಗೆನೇ ಅಲ್ಲಿ ಅಂಥದ್ದೊಂದು ಮಾತು ನಿಮ್ಮ ಕಿವಿಗೆ ಬಿದ್ದಾಗ ನಿಮ್ಗೆ ಹೆಂಗೆ ಅನ್ಸೋದು? ಯಾವಳು ಹೇಳ್ದಳು ನಿಮಗೆ ಈ ವಿಷಯವ? ಹಿಂಗೆ ಬತ್ತವನೇ ಹೋಯ್ತವನೆ ಅಂತ ಹೇಳ್ದಳು ಯಾರು? ಅವಳೆ ಯಾರೋ ಗೊತ್ತಿಲ್ಲವ. ಅಮ್ಮ ಬಂದಿದ್ಲು. ಬಂದ್ಬಿಟ್ಟು ಅವ್ರ ಮನೆ ಓದ್ತೇವ್ರು ಕಣವ. ನಾನು ನಿನ್ನ ಗಂಡ ಭಾಳ ಕಳ್ಳಾಟ ಆಡ್ತವನೆ, ಬರೋದು ಹೋಗೋದು ಭಾಳ ನಡೀತದೆ, ನಡಿಬಾರ್ದೆ ನಡೆಸ್ತಾ ಕುಂತವ್ರೆ ಅಂದ್ಬಿಟ್ಟು ಹೊಸಿ ಇದು ಹೊಸಿ ಮಾತಾಡಿದ್ರತ್ತೆ. ಅವ ಅಮ್ಮ ಇವ್ರಿಗೂ ಅವನಿಗೂ ಸಂಬಂಧ ಅದೇನೋ ತದ್ದಲ್ಲಿ ಮಾತಾಡಿದ್ರು. ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿ. ನಾನು ನಿಜವಾಗ್ಲೂ ನೆನ್ನೆಯಿಂದನೂ ಮನ್ಸೇನೇ ಆಗಿಲ್ಲ. ನಾನು ತಿಂದೂಟನೂ ಮೈಗೆ ಹತ್ತದಂಗೆ ಆಗೋದು ನನ್ನ ಪರಿಸ್ಥಿತಿ. ಎಷ್ಟು ಬೇಜಾರಾಯ್ತದೆ ಅಂದ್ಬಿಟ್ಟು. ಆಲಕಂಡ್ರತೆ ಗೊತ್ತಾಯ್ಕಿಲ್ವೇ ಹೇಳಿ? ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ ಅಷ್ಟೇ ಬೇಜಾರಾಯ್ತದೆ ನನಗೆ. ಅಲ್ಲ ಇದು ಯಾವ ಹಣೆ ಬರಂದರು ನಮಗೆ? ಯಾವ ಹಣೆ ಬರಂದರತ್ತೆ ಏನು ಗೊತ್ತಾಗಕ್ಕಿಲ್ವಾ? ನನಗೆ ಎಷ್ಟು ಬೇಜಾರಾಯ್ತದೆ ಅಂದರೆ ಅಯ್ಯಪ್ಪ ದೇವರೇ ಭಗವಂತ. ಇವ್ರನ್ನ ಭಾಳ ನಂಬಿದೆ. ಇವ್ರು ಈ ಥರ ಮಾಡ್ತಾರೆ ಅಂತ ಮನ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ನಾನು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಹೇಳಿರೋ ಬಾಯಿನ ಆಟ ಯಾಂದರು ಹೋಗು ಉಂಕತೆ. ನನ್ನ ಮಗ ಚಿಂದಂತ ಮಗ ಅವನು ಆ ಥರ ಕೆಲಸ ಮಾಡ್ಬಿಟ್ಟವನೆ ಅಂತ ಅಂದ್ಬಿಟ್ರೆ ನನ್ನ ಮಗನ ಮನೆ ಒಳಗೆ ಇಸ್ಕೊಂಡ ನಾನು. ನನ್ನ ಮಗನ ಕತೆನೇ ಬೇರೆ. ಯಾರ್ಯಾರು ಮಾತ್ರ ಕೇಳ್ಕೊಂಡು ನೀನು ಸುಮ್ಮನೆ ನಿನ್ನ ಮನ್ಸು ಅದ್ಗರ್ಸ್ಕೊಬೇಡವ. ನಾನು ಹೇಳ್ತೀನಿ ಕೇಳು. ನಿನಗೆ ಗೊತ್ತಾಗಕ್ಕಿಲ್ಲ ನಿನಗೆ? ಸುಮ್ಮನಿರು ನೀನು. ಯಾಕೆ ಸಾಕಾದಿಗೆ ಅಲ್ಲ ಅವ್ರಿಗೆ ಮಾತು ಕಟ್ಕೊಂಡು ನೀನು. ಅಲ್ಲ ಬುದ್ಧಿ ಇಲ್ವ ನಿನಗೆ ಒಂಚೂರುವೆ? ಹೇಳ್ತಾರೆ ಬೇಕು ಅಂತಾನೆ ಜಗಳ ಆಡಲಿ ಮನೇಲಿ ಅಂತ ತಂದಾಕ್ಬಿಟ್ಟು ತಮಾಷೆ ನೋಡೋದ ಅಂತ ಸುಮ್ಮನೆ ಹೇಳೋದಲ್ಲ. ಅವೆಣ್ಣು ಆ ಬುದ್ಧಿ ಕಲ್ತಿರಕಂತಾಯಿ. ನಮ್ಮ ಮಕ್ಳಿಗೆ ಸುಮ್ಮನೆ ಕಂಡವ್ರ ಮಕ್ಳ ಮೇಲೆ ನುಡಿಬೇಡ್ದು ಅಮ್ಮ. ಅವೆಣ್ಣುವೇ ಆ ಥರ ಬುದ್ಧಿ ಕಲ್ತಿಲ್ಲ. ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬೇಡ್ದು. ಹಂಗೆ ಕಂಡವ್ರ ಮಕ್ಳ ಮೇಲೆ ಕಂಡವ್ರ ಹೆಣ್ಮಕ್ಳ ಮೇಲೆ ಇಲ್ದೋದು ಮಾತಾಡ್ಬಿಟ್ಟು ದೇವರು ಬಾಯಿಗೆ ಹುಳ ಸುರಿಸ್ಬಿಡ್ತಾನೆ. ಯಾವಳು ಗತ್ಕೆಟ್ ಮುಂಡೆ ಬೊಗಳವಳೆ ಅಂದ್ಬಿಟ್ಟು ನೀನು ನಿಜ ನಂಬ್ಕೊಂಡಿದ್ಯಾ ನೀನು? ನಾನೇ ಅವನೇ ಇವತ್ತು ಅದೇ ಸುದ್ದಿ ಮಾತಾಡಿವಿ. ಬೆಳಕಲ್ಲ ಹೋಗ್ಬೇಡಕಲ್ಲ ಮಗ ಅದಕ್ಕೆ ಆಯಿತು ಬಿಡವ. ಪಾಪ ಅವಳಿಗೊಂದು ಕೆಟ್ಟ ಹೆಸರು ನನಗೊಂದು ಕೆಟ್ಟ ಹೆಸರು. ಅದು ಯಾಕಬೇಕು ನಾನು ಹೋಯ್ಕಿಲ್ಲ ಅಂತ ವೈದ್ಯರು ಹೇಳದೆ. ಇದಕ್ಕೆ ನೀನು ನಿನ್ನ ಗಂಡನಿಗೆ ಮುನ್ಸ್ಕಟ್ಕೊಂಡು ಕೂತ್ಕೊಂಡಾರ? ಏನಾದ್ರು ಇದ್ರೆ ಅನ್ಮನಿದ್ರೆ ಈ ಥರ ಅಂತ ಕೇಳಬೇಕಾಗಿತ್ತು ನೀನು. ಅದು ಬಿಟ್ಬಿಟ್ಟು ಊಟ ಇಕ್ತಾನೆ. ಊಟ ಇಕ್ಬಿಟ್ಟು ಬೇಗ ಬಿಟ್ಟಿಯಾಗಿದ್ರೆ ಅವ್ನಿಗೆ ಎಷ್ಟು ಬೇಜಾರಾಕಿಲ್ಲ. ಸಣ್ಣ ಮುಟ್ಟುವೆ ಸಾಕಾಗಬೇಕಾಗ ಗಂಡ್ಸ್ಗೆ ಮನೇಲಿ ಹೆಂಗಸರು ನಗ್ನಗಿತ ಮಾತಾಡ್ಸ್ತಾನೆ ನೆಮ್ಮದಿ ಸಿಕ್ಕೋದು ಅವನಿಗೆ. ಹೇಳು ನೀನು ಸಾಕಾಗಬೇಕಾಗಿ ಬರೋ ಗಂಡ್ಸ್ಗೆ ಹಿಂಗೆ ನೀನು ಹಿಂಗೆ ಹೇಳು. ನನಗೆ ಭಾಳ ಬೇಜಾರಾಕಿಲ್ವತ್ತೆ ಈಗ ಹೇಳಿ. ನಿಮ್ಮನ್ಯಾಗ ನೀವಾಗ ಸುಮ್ಮನೆ ಆಗ್ಬಿಡ್ತಿದ್ರಾ? ಸುಮ್ಮನೆ ಆಗೋದಲ್ಲ. ಎಂತ ಇಂಥ ಅನುಮಾನ ಬಂದಾಗ ಅಲ್ಲೇ ಕೇಳ್ಬಿಟ್ಟು ಅದೇನು ಮನ್ಸಲ್ಲಿರೋದನ್ನ ತೆಗ್ದಾಕ್ಬೇಕು ಹೊರ್ತು ಮನ್ಸಲ್ಲಿ ಮಡಿಕೊಂಡ್ರೆ ಅನುಮಾನಕ್ಕಿಂತ ಬೇರೆ ರೋಗವೇ ಬೇಕಾಗಿಲ್ಲ ಸಂಸಾರ ಹಾಳಾಗಕ್ಕೆ ಗೊತ್ತಾ? ಅನುಮಾನ ಪಟ್ಕೊಂಡು ನಿನ್ನ ಸಂಸಾರ ನೀನು ಹಾಳು ಮಾಡ್ಕೊಂಡ್ರೆ ನಿನ್ನ ಕೈಯಾರವ ಸರಿಯಾದದವ? ಮಗ ಬರೀಲಿ ಏನವ ನೋಡಪ್ಪ. ಯಾರೋ ಬಂದಿದ್ರಂತೆ ಅವ್ರ ಊರಿಂದವ. ಬಂದ್ಬಿಟ್ಟು ಬರೋದು ಹೋಗೋದು ಜಾಸ್ತಿ. ವಾರಕ್ಕೆ 3 ಸತಿ ಬರ್ತಾನೆ. ಹಂಗೆ ಹಿಂಗೆ ಒತ್ಕೊ ಬರ್ತಾನೆ. ಹಂಗೆ ಹಿಂಗೆ ಅಂತ ಏನೇನು ಹೇಳಿದಾರಂತೆ. ನೆನೆ ದಿವ್ಸ ಬಂದು ಅದಕ್ಕೆ ಇವಳಿಗೆ ಮಗ ಊದಿಸ್ಕೊಂಡು ಕೂತವಳೆ. ಯಾವ ಬಡ್ಡೆಕ್ಲವ ಅಲಕನವ ನೀನೇ ತಾನೆ. ನೀನೆಲ್ವ ಅವತ್ತು ಕಾಳು ಕೊಟ್ಬಿಟ್ಟು ಅಂತ ಕಳಿಸಿದ್ದು. ಹೋದ್ರು ಹೆಣ್ಣು ಪಾಪ ಅಣ್ಣ ಅಂತ ಬಾಯಿ ತುಂಬ ಮಾತಾಡಿಸ್ತದೆ. ಇವಳು ಹಂಗ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ನಿನಗೆ? ನಂಬಿಕೆ ಪ್ರಶ್ನೆ ಇಲ್ಲ. ನನ್ನ ಮೇಲೆ ಯಾರೇ ದೂರದ್ರೆ ನಿಮಗೂ ಅನುಮಾನನೇ ಬರೋದು. ಆಯಿತು ಬಾ ಯಾವ ಬಡ್ಡಿ ಹೇಳಿದ್ಲು ಬಾ ಹೇಳು ತೋರಿಸ್ ಬಾ. ಯಾವ ಬಡ್ಡಿ ಅವಳಿಗೆ ಸರಿಯಾದ ಕೆಲಸ ಮಾಡ್ತೀನಿ ನೋಡವ. ಮತ್ತೆ ಇಲ್ದವದೆಲ್ಲ ನೀವು ಹಿಂಗೆ ಸಂಸಾರ ಹೊಡೆ ಕೆಲಸ ಯಾಕವ ಬಡ್ಡೆಕ್ಳಿಗೆ ಇವ್ರಿಗೆ ಅವ್ರ ಮನೆ ಹಾಳಾಗ? ಮಾನಮೂರ್ಖ ನನ್ನ ಸಾವತಿ ಮಕ್ಕಳು ಇರ್ತಾರೆ ಹೋಯ್ತೀನಿ ಆ ಮುಂಡೆಗೆ. ಯಾವ ಮುಂಡೆ ಹೇಳಿದಳು ಆ ಮುಂಡೆ ಸುಮ್ಮನೆ ಬಿಡಕ್ಕಿಲ್ಲ. ಚಂದ ಗಾಳಿ ಬಿಡ್ಸಿಸ್ತೀನಿ. ಹೋಗಿ ಚೆನ್ನಾಗಿ ಹೋಗ್ಬಿಟ್ಟು ಹೇಳು ಅತ್ತೆಗೆ
ಗಾಳಿ ಬಿಡಿಸ್ಲಿ ಅವಳು ಯಾವಳು ಯಾರು ಹೇಳಿದ್ದು ಹೇಳು. ನನಗೇನು ಹೆದರಿಕೆ ಇಲ್ಲ, ನಾನು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಒಪ್ಕೊಳಕ್ಕೆ ನಮ್ಗೆ ಹುಚ್ಚಲ್ಲ. ಅಯ್ಯೋ ಬುಡತ್ತೆ ಈಗ ಯಾಕೆ ಬುಡಿ ಆಯ್ತು. ನಾನು ಅದನ್ನ ಒಂಚೂರು ಕೇಳಬೇಕಾಗಿತ್ತು ಅದಕ್ಕೆ. ಅಲ್ಲ ಕೇಳೋದ್ರನ್ನ ಯಾರ ಬಗ್ಗೆ ಕೇಳುವೆ ನೀನು? ಮಕ ಊದಿಸ್ಕೊಂಡು ಕೂತ್ಕೋಬೇಕು ಅನ್ನೋದೇನಿದ್ದು? ಮಕ ಊದಿಸ್ಕೊಂಡು ಏನು ಜಗಳ ಮಾಡ್ಕೊಂಡೆ ನಿಂತ್ಕೋಬೇಕು ಅಂತ ಇದ್ದದ? ನೀನು ನಿನಗೆ ಬುದ್ಧಿಲ್ವ ಹೇಳು? ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನುವೇ. ಬೋವ ಯಾರು ಬಡಿಯಕ್ಲು ಅದು ಯಾರು ಹೇಳಿರೋರು ಅವ್ರನ್ನಂತೂ ಸುಮ್ಮನೆ ಬಿಡೋದು ಬೇಡಕನವ ಬೋವ. ಅಯ್ಯೋ ರೀ ಬೇಡ ಬುಡಿ, ಸುಮ್ಮನೆ ಅಲ್ಲೇ ಅತ್ತೆ ಅಮ್ಮನ ಗೊತ್ತಾಗಿ ಅವೆಲ್ಲ ಯಾಕಬೇಕು ಸುಮ್ಮನೆ. ಹೆಂಗೆ ಬಿಡಕ್ಕದು? ಇವತ್ತು ಹಿಂಗಂದ್ರೆ ನಾಳೆ ದಿವ್ಸ ಇನ್ನೊಂದು ಹೇಳ್ತಾರೆ ಕಣವ. ಹಂಗಾರೆ ಎಲ್ಗೂ ಹೋಗೋ ಬತ್ತಾ ಇರೋದನ್ನೇ ಬೇಡ ಅಂತವೆ. ನಂಟ್ರು ಮನೆಗೆ ಹೋಗೋದೇ ತಪ್ಪಂಗಾರೆ ಓದೋರೆಲ್ಲ ಮಾಡ್ಕೊಳಕ್ಕೆ ಹೋದಾರೆ. ಅವೆಲ್ಲ ಮಾತ್ಕೊಳಕ್ಕೆ ಮುಂಡ್ಯರ್ಗೆ ಅವ್ರಿಗೆ ಲೋಪರ್ ಮುಂಡ್ಯರ್ಗೆ ತಂದಾಕ್ಬಿಟ್ಟು ತಮಾಸೆ ನೋಡ್ಬೇಕು ಅನ್ನೋದು ಏನಿದ್ದು? ಅವಳು ಯಾವಳು ಹೇಳು? ಗೊತ್ತಿಲ್ದಾನೆ ಯಾವಳು ಏನೋ ಹೇಳ್ಬಿಟ್ಟು ಅಂದ್ಬಿಟ್ಟು ಕೇಳ್ಬಿಟ್ಟು ನೀನು ಮಕ ಊದಿಸ್ಕೊಂಡು ಕೂತಿದ್ಯಾ? ಅವಳು ಯಾವಳು ಅಂತ ಹೇಳು. ಯಾರೋ ಗೊತ್ತಿಲ್ಲ ಕಣತ್ತೆ ನನಗೆ. ನಾನು ಯಾವಾಗಲೂ ಅವ್ರ ಮನೆಗೂ ಎಲ್ಲಿ ಹೋಗಿದ್ದಾನ ಅವ್ರ ಊರಿಗೆ ಇವರು ಅಂತ ನನಗೆ ಏನು ಗೊತ್ತು? ನಿನಗೆ ಗೊತ್ತಿಲ್ಲ, ಅವ್ರು ಹೇಳ್ಬಿಟ್ರು ನೀನು ನಂಬ್ಕೊಬಿಟ್ಟೆ. ಇದೇನು ಸಂಸಾರ ಹಾಳು ಮಾಡ್ಕೊಳ್ಳೋ ಬುದ್ಧಿ ಕಲ್ತಿದ್ದೀನಿ ನೀನು? ಅದೇನಪ್ಪ ಬುದ್ಧಿ ಇರಬೇಕು ಮನ್ಸುನ್ಗೆ. ಸರಿ ಬುಡಿ ಆಯಿತು, ತಪ್ಪಾಯ್ತು. ಇನ್ನೊಂದ್ಸತಿ ಯಾರ ಮಾತನ್ನು ಕೇಳಕ್ಕಿಲ್ಲ ರೀ. ಅದು ಯಾಕಬೇಕು ಹಂಗೆ ಹೋಗೋದು ಬಿಡೋದು ಬೇಡ. ಜಾಸ್ತಿ ಹೋಗ್ಬೇಡಿ ನೀವು. ಈಗ ಅವರು ಹಂಗಂತವ್ರೆ ಅಂತ ನಾನೇನಾಗ ಅನ್ನಕ್ಕಿಲ್ಲ. ಅದೇ ಹಾಕ್ಬೇಕು. ನಿಮಗೂ ಒಂದು ಕೆಟ್ಟ ಹೆಸರು ತಾನೆ. ಅದೇ ಕೆಟ್ಟ ಹೆಸರು ಬಂದ್ಬಿಟ್ಟದು. ಅವಳನ್ನ ಗುರ್ಸಟ್ಟಿಯ ಅವಳು ಮನೆಗೆ ಹೋದಷ್ಟು ಹಿಂಗಾಯ್ತದೆ ಹಂಗಾಯ್ತದೆ ಏನಕ್ಕೆ? ಏನು ಮಾತು ಅಂತ ಅಡಿಯವ ಅವಳಂಗೆ ಬುದ್ಧಿ ಕಲಿಯಕ್ಕೆ ಅವ್ಳು ಕಾಸದಲ್ಲಿ ನುಗ್ಗರು ಬುದ್ಧಿ ಕಲಿಯಕ್ಕೆ ಹಾಕಿಲ್ಲ. ಲೋಪರ್ ಮುಂಡ್ಯಾರು ಹೋಯ್ತು ಸುಮ್ಕಿರು. ನೀನು ಹೇಳು ಬಿಡು. ಆ ಮುಂಡ್ಯರ್ಗೆ ಹೆಂಗೆ ಗಾಳಿ ಬಿಡ್ಸ್ತೀನಿ ಗೊತ್ತ? ಅವ್ರ ಮನೆ ಸುತ್ತಲೂ ರೀ ಉಗಿಸ್ತೀನಿ ನೋಡ್ಕೊಂಡು ಬೀದಿಲಿ ನಿಂತ್ಕೊಂಡು ಮುಂಡ್ಯರ್ಗೆ ಮಕ್ಕಳು ತಿಕ್ಕಿಲ್ಲವ. ಲೋಪರ್ ಮುಂಡ್ಯಾರೇನ ಅಲ್ಲ ಬೆಣ್ಣಾಗ ಬುದ್ಧಿ ಕಲಿಯಕ್ಕೆ ಬೆಣ್ಣ ಕಾಸದಲ್ಲಿ ನುಗ್ಗುರುವೆ ಸಾಧ್ಯ ಆಯ್ಕಿಲ್ಲ. ಅದೇಂಗಾರೆ ಅಲ್ಲಿ ಬುದ್ಧಿ ಇರ್ಬೇಕು ನಾವು ಚೂರಾರೇ ಮನ್ಸುನ್ಗೆ ಹೇಳ್ತಾರಪ್ಪ. ಹೇಳ್ಕೆ ಮತ್ತೆ ಕಟ್ಕೊಂಡು ಇರ್ತಿ ಮಕ್ಳು ಬಿಟ್ರು ಅನ್ನಂಗೆ ನೀನು ಮಗ ಊದಿಸ್ಕೊಂಡು ಕೂತಿದ್ದೀನಿ ನೋಡು. ಹೋಗಿ ಎದ್ದಿ ಹೋಗ್ಬಿಟ್ಟು ಅದೇನು ನೋಡೋಕೆ ಹೋಗಿ ಬಂಗವ ಮಾತಾಡುವೆ ತಿರ್ಗವ ನೀನು. ಸರಿ ಬುಡಿ ಅತ್ತೆ ಆಯಿತು, ತಪ್ಪಾಯ್ತು. ತಪ್ಪಾಯ್ತು ಬಿಡಿ. ನಾನು ಅನುಮಾನ ಪಡಬಾರ್ದಾಗಿತ್ತು ರೀ. ನಾನು ಸಂಸ್ಬಿಡಿ. ಇನ್ನೊಂದ್ಸತಿ ನಾನು ಹಿಂಗೆಲ್ಲ ಇದು ಮಾಡೋಕ್ಕಿಲ್ಲ. ಅಲ್ಲ ಕಲೆ, ನಿಂಗೆ ನನ್ನ ಮೇಲೆ ನಂಬಿಕೆ ಅನ್ನೋದು ಇಲ್ವಲೇ? ನಂಬಿಕೆ ಅನ್ನೋದಿಲ್ವಾ ಮನ್ಸುನ್ಗೆ? ನಂಬಿಕೆ ಮುಖ್ಯ ಕಲೆ. ನೀನು ಯಾವತ್ತು ಮದುವೆ ಆದ್ನೋ ನಾನು ಯಾವತ್ತು ನಾನು ಇನ್ನೊಬ್ಬರನ್ನ ಕೆಟ್ಟ ದೃಷ್ಟಿಲ್ಲ ನೋಡಿಲ್ಲ. ನಿನಗಿಂತ ನನಗೆ ಇರ್ತಿಬೇಕಾ? ನನಗೆ ಯಾಕೆ ಬೇಕು? ನಿನ್ನ ಅಷ್ಟು ಇಷ್ಟಪಡ್ತೀನಿ, ನೀನು ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು. ನೀನು ಇನ್ನೊಬ್ರು ಏನೋ ಹೇಳ್ಬಿಟ್ರು ಸಂಸಾರದಲ್ಲಿ ಉಳಿ ಹಿಂಡಬೇಕು ಅಂತಲೇ ಹೇಳ್ತಾರಪ್ಪ. ಅವೆಲ್ಲ ನಂಬ್ಕೊಂಡು ನೀನು ಹಿಂಗೆ ಮನ್ಸು ಕೇಳ್ಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಏನಾರು ಆ ಥರ ಅನುಮಾನ ಇದ್ರೂ ಕೇಳಬೇಕು ನೀನು. ಏನು ರೀ ಹಿಂಗಂತಲ್ಲ ಹಂಗಂತಲ್ಲ ಅಂತ ಕೇಳ್ಬಿಟ್ಟು ಸಮಸ್ಯೆ ಬಗೆಹರಿಸ್ಕೋಬೇಕು ಹೊರ್ತು ಇವೆಲ್ಲ ಏನು ಚಂದ ಹೇಳು. ಸಂಸ್ಬಿಡಿ ನನ್ನ. ಹೋಗಿ ಎದ್ದಿ ಅವ ಇದನ್ನು ಊಟಕ್ಕೆ ಕೊಡೋಕೆ ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಡು ಹಚ್ಕಟ್ಟಾಗಿ ಇರೋಲೆ. ಅವೆಲ್ಲ ಮನ್ಸಿನ ತೆಗ್ದಾಕ್ಬಿಟ್ಟು ಉಂಕನ ಅಂತ ಕೆಲಸ ಅಂತ ಬುದ್ಧಿ ನನ್ನ ಮಗ ಕಲ್ತುವಿಲ್ಲ. ಇನ್ನೊಬ್ರು ಮತ್ತೆ ಕೇಳದ ಹೊಸಿ ಕಮ್ಮಿ ಮಾಡೋ ನೀನು. ಎಲ್ಲ ಸರಿ ಆಯ್ತದೆ. ಸಂಸಾರ ಹಾಳು ಮಾಡಬೇಕು ಅಂತಲೇ ಇರ್ತಾರೆ, ಕಾಯ್ತಾ ಕುಂತಿರ್ತಾರೆ ಅಂತೇಳಿ ಮಾತು ಕಟ್ಕೊಂಡು ನಿನ್ನ ಸಂಸಾರ ನೀನು ಹಾಳು ಮಾಡ್ಕೊಂಡ್ರೆ ನಾಳೆ ದಿವಸ ಕಣ್ಣು ಬಾಯಿ ಬಿಡ್ಬೇಕಾಗಿರೋಳು ನೀನೇ. ಅದನ್ನ ಅರ್ಥ ಮಾಡ್ಕೊ. ಸರಿ ಬುಡಿ ಅತ್ತೆ ಆಯಿತು, ತಪ್ಪಾಯ್ತು ಬಿಡಿ. ಅಲ್ಲೇನು ಹೋಗೋದು ಬೇಡ. ಅವ್ರಿಗೆಲ್ಲ ಯಾಕೆ ಸುಮ್ಮನೆ ಬೇಜಾರು ಮಾಡೋದು? ಏನು ಕೇಳಕ್ಕೆ ಹೋಗಬೇಡಿ. ಸುಮ್ಮನೆ ಬಿಟ್ರೆ ಆದದ ಮುಂಡಾರಿ ಇನ್ನೊಂದು ದಿವಸ ಇನ್ನೊಂದು ಬಂದು ಹೇಳ್ತಾರಪ್ಪ. ಉಗಿಸ್ತು ಸುಮ್ಕಿರು ಹೋಯ್ತೀನಿ ಹೋಗ್ಬಿಟ್ಟು ಹಿಂಗೆಲ್ಲ ಅಂದಿತಾರಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಉಗಿಸ್ತಾರೆ. ನಾನು ಸುಮ್ಕಿರಕ್ಕಿಲ್ಲ. ಆ ಮುಂಡ್ಯಾರಿಗೆ ಸರಿಯಾದ ಕೆಲಸ ಮಾಡಿಸ್ತೀನಿ ಸುಮ್ಕಿರು. ಅನೇಕಾರ ಮುಂಡ್ಯಾರಿಗೆ ಅಲ್ಲ ಕಂಡವ್ರ ಮಕ್ಳು ಅಂದ್ರೆ ಹಗ್ರ ಸಿಕ್ಕಿದಾರ ಮಾತಾಡೋಕ್ಕೆ ಲೋಪರ್ ಮುಂಡ್ಯಾರೇನ. ಸರಿ ಬುಡಿಯತ್ತೆ ಬುಟ್ಟಾಕಿ ಇಲ್ಲಿಗೆ ಬುಡಿಯತ್ತಾಗೆ ರೀ. ಬನ್ನಿ ಕೈ ತೊಳ್ಕೊಳ್ಳಿ ಊಟ ಮಾಡಿವ್ರಿ. ಸರಿ ನಡಿ ಬರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.